ಕೇಂದ್ರದಿಂದ ಅನುದಾನ ಮತ್ತು ತೆರಿಗೆ ಪಾಲಿನಲ್ಲಿ ತಾರತಮ್ಯ. ಸ್ಪೀಕರ್ ಯುಟಿ ಖಾದರ್ ನಡೆ ವಿರುದ್ಧ ಸಿಡಿದೆದ್ದಿರುವ ಬಿಜೆಪಿ ನಾಯಕರು ಮತ್ತೊಂದು ಹಂತಕ್ಕೆ ತಿರುಗಿಬಿದ್ದ ಅನುದಾನ ಕದನ. ನನಗೆ ಬೀದಿ ರಾಜಕೀಯ ಇಷ್ಟ ಇಲ್ಲ, ಅಭಿವೃದ್ಧಿಯ ಪಾಲಿಟಿಕ್ಸ್ ಬಗ್ಗೆ ಆಸಕ್ತಿ ಇದೆ. ಡಾಕ್ಟರ್ ಸಿಎನ್ ಮಂಜುನಾಥ್ ರಾಜಕೀಯಕ್ಕೆ ಬರೋದು ಪಕ್ಕಾನ? ಕಾಂಗ್ರೆಸ್ ಜೊತೆ ಎಎಪಿ ಮೈತ್ರಿ ಮಾಡಿಕೊಂಡ್ರೆ ಬಂಧನ. ಲಿಕ್ಕರ್ ಹಗರಣದಲ್ಲಿ ಕೇಜ್ರಿವಾಲ್ಗೆ ಇಡಿ ಸಾಲು ಸಾಲು ನೋಟಿಸ್. ವಿಚಾರಣೆಗೆ ಇನ್ನೂ ಹಾಜರಾಗದ ದೆಹಲಿ ಸಿಎಂ ಕೇಜ್ರಿವಾಲ್. ಕಳೆದ ವಿಧಾನಸಭಾ ಎಲೆಕ್ಷನ್ನಲ್ಲಿ ಜೆಡಿಎಸ್ಗೆ ಹೆಚ್ಚು ವೋಟ್. ಸಣ್ಣ ಪುಟ್ಟ ಸಮಸ್ಯೆ ಬಗೆಹರಿಸಿಕೊಳ್ಳುವ ಪ್ರಯತ್ನ ಮಾಡಬೇಕು. ಮಂಡ್ಯ ಕ್ಷೇತ್ರದಲ್ಲಿ ನಿಖಿಲ್ ಅಭ್ಯರ್ಥಿಯಾಗುವಂತೆ ಒತ್ತಡ. ಕಿಡಿಗೇಡಿಗಳನ್ನ ಒಪ್ಪಿಸಿದ್ರು ಬಿಟ್ಟು ಕಳಿಸಿದ ರೈಲ್ವೆ ಪೊಲೀಸರು. 3 ಅನ್ಯ ಕೋಮಿನ ಯುವಕರಿಂದ ಯಾತ್ರಿಕರಿಗೆ ಧಮಕಿ. ಮೈಸೂರು ಮತ್ತು ಅಯೋಧ್ಯೆ ಧಾಮ ರೈಲಿನಲ್ಲಿ ನೂರಾರು ರಾಮಭಕ್ತರು ಪರದಾಟ. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ನ್ಯೂಸ್. ನಾನು ರೋಹಿತ್. ಮೊದಲಿಗೆ ಸುದ್ದಿಯನ್ನ ನೋಡ್ತಾ ಹೋಗೋಣ. ಕೇಂದ್ರದ ಅನುದಾನ ಹಂಚಿಕೆಯಲ್ಲಿ ರಾಜ್ಯಕ್ಕೆ ಅನ್ಯಾಯವಾಗದಂತೆ ಒತ್ತಾಯಿಸಿ ವಿಧಾನಸಭೆಯಲ್ಲಿ ನಿರ್ಣಯ ಅಂಗೀಕರಿಸಲಾಗಿದೆ. ಏಕಾಏಕಿ ವಿಧಾನಸಭೆಯಲ್ಲಿ 2 ನಿರ್ಣಯಗಳನ್ನ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಮಂಡನೆ ಮಾಡಿದ್ರು. ಇದಕ್ಕೆ ಬಿಜೆಪಿ ಸದಸ್ಯರು ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಇವತ್ತು ರಾಜ್ಯಪಾಲರಿಗೆ ದೂರನ್ನು ಕೊಡಲು ಕೂಡ ಮುಂದಾಗಿದ್ದಾರೆ. ಕೇಂದ್ರದ ಅನುದಾನ ಕದನ ಮತ್ತೊಂದು ಹಂತಕ್ಕೆ ಮುಟ್ಟಿದೆ. ದಿಲ್ಲಿಯಲ್ಲಿ ಪ್ರತಿಭಟನೆ ತೆರಿಗೆ ಫೈಟ್ ನಡೆಸಿದ್ದ ಸರ್ಕಾರ ಈಗ ಕೇಂದ್ರದ ವಿರುದ್ಧ ನಿರ್ಣಯವನ್ನ ಮಂಡಿಸಿದೆ. ಅನುದಾನ ಮತ್ತು ತೆರಿಗೆ ಪಾಲಿನಲ್ಲಿ ತಾರತಮ್ಯ ಮಾಡಲಾಗ್ತಾ ಇದೆ ಅಂತ ಕೇಂದ್ರದ ವಿರುದ್ಧ ನಿರ್ಣಯವನ್ನ ಪಾಸ್ ಮಾಡಲಾಗಿದೆ. ಇನ್ನು ರಾಜ್ಯಕ್ಕೆ 68,200 ಕೋಟಿ ತೆರಿಗೆ ನಷ್ಟ ಆಗ್ತಾ ಇದೆ ಅಂತ ಸರ್ಕಾರ ಆರೋಪವನ್ನ ಮಾಡಿದೆ ಮತ್ತು ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಸರ್ಕಾರ ನಿರ್ಣಯವನ್ನ ಮಂಡಿಸಿದೆ. ಹಾಗೂ ಬಿಜೆಪಿ ಸದಸ್ಯರ ಆಕ್ಷೇಪದ ನಡುವೆ ಸಚಿವ ಎಚ್.ಕೆ. ಪಾಟೀಲ್ ನಿರ್ಣಯದ ಪ್ರತಿ ಓದ್ತಾರೆ. ಈ ವೇಳೆ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ, ನಮ್ಮ ಹಕ್ಕ ಕಸಿದುಕೊಳ್ಳಲಾಗ್ತಾ ಇದೆ ಅಂತ ಸದನ ಸರ್ವಾನುಮತದಿಂದ ಒಪ್ಪಬೇಕು ಅಂತ ಮನವಿ ಮಾಡಿದ್ರು. ಕೇಂದ್ರ ಸರ್ಕಾರವು ಬರ ಪರಿಹಾರದ ಮಾನದಂಡಗಳ ಪ್ರಕಾರ ಕೇಂದ್ರದ ಪಾಲನ್ನ ನೀಡ್ತಾ ಇಲ್ಲ. ಹಣಕಾಸು ಆಯೋಗವು ಶಿಫಾರಸು ಮಾಡಿದ ಅನುದಾನದಲ್ಲಿ ನೀಡುವಂತೆ ಪಕ್ಷಪಾತ ಮಾಡ್ತಾ ಇದೆ. ಇದು ರಾಜ್ಯದ ಜನರ ಗಮನ ಕೂಡ ಬಂದಿದೆ. ಇದಷ್ಟೇ ಅಲ್ಲ, MS ಸ್ವಾಮಿನಾಥನ್ ವರದಿ ಶಿಫಾರಸುಗಳ ಜಾರಿಗೂ ನಿರ್ಣಯ ಮಂಡನೆಯಾಗಿದೆ. ಇದರಿಂದ ಮತ್ತಷ್ಟು ಕೆರಳಿದ ಬಿಜೆಪಿ ಸದನದಲ್ಲಿ ಗದ್ದಲ ಕೋಲಾಹಲವನ್ನ ಸೃಷ್ಟಿ ಮಾಡಿದೆ. ಇನ್ನು ಲೋಕಸಭಾ ಚುನಾವಣೆಗೆ ಕೇವಲ 2 ತಿಂಗಳಷ್ಟೇ ಬಾಕಿ ಇದ್ದು ಮತದಾನದ ಯುದ್ಧ ಹತ್ತಿರವಾಗ್ತಾ ಇದ್ದಂತೆ ಮಂಡ್ಯ ಚುನಾವಣಾ ಕಣ ರಂಗೇರ್ತಾ ಇದೆ. ಜಯದೇವ ಆಸ್ಪತ್ರೆ ಮಾಜಿ ನಿರ್ದೇಶಕ ಡಾಕ್ಟರ್ ಸಿಎನ್ ಮಂಜುನಾಥ್ ಲೋಕಸಭಾ ಚುನಾವಣೆಗೆ ನಿಲ್ಲಬೇಕು ಅನ್ನುವ ಅಭಿಪ್ರಾಯಗಳು ಕೇಳಿ ಬರ್ತಾ ಇವೆ. ಅದರಲ್ಲೂ ಮಂಡ್ಯದಿಂದಲೇ ಅವರು ಸ್ಪರ್ಧಿಸಲಿ ಅಂತ ಒತ್ತಾಯ ಮಾಡ್ತಿದ್ದಾರೆ. ಜೊತೆಗೆ ಮೈಸೂರಿನಲ್ಲಿ ಮಾತನಾಡಿದ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರು, ರಾಜಕೀಯಕ್ಕೆ ಬರುವ ವಿಚಾರದಲ್ಲಿ ನನ್ನಲ್ಲಿ ಇನ್ನೂ ಗೊಂದಲ ಇದೆ. ಇನ್ನು ನನ್ನ ಪತ್ನಿ ಮಕ್ಕಳು ಹಾಗೂ ಎಲ್ಲಾ ಕುಟುಂಬಸ್ಥರ ಜೊತೆ ನಾನು ಚರ್ಚೆ ಮಾಡಬೇಕಾಗಿದೆ. ಹಾಗೂ ಮಾಧ್ಯಮದವರು ನನ್ನ ಮೇಲಿನ ಪ್ರೀತಿಯಿಂದ ನನ್ನ ರಾಜಕೀಯ ಪ್ರವೇಶದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಜಯದೇವ ಸಂಸ್ಥೆಯಲ್ಲಿ ಮಾಡಿದ ಒಳ್ಳೆಯ ಕೆಲಸದ ನಿರೀಕ್ಷೆಯಲ್ಲಿ ಈ ಒತ್ತಾಯಗಳು ಕೇಳಿ ಬರ್ತಾ ಇವೆ. ನನಗೆ ಬೀದಿ ರಾಜಕೀಯ ಇಷ್ಟ ಇಲ್ಲ, ಅಭಿವೃದ್ಧಿಯ ಪಾಲಿಟಿಕ್ಸ್ ಬಗ್ಗೆ ಆಸಕ್ತಿ ಇದೆ. ರಾಜಕಾರಣದ ಹೊಸ ಕ್ಷೇತ್ರ ಹೇಗೆ ಏನು ಎಂಬುದನ್ನ ನೋಡಬೇಕು. ಸದ್ಯಕ್ಕೆ ನಾನು ಯಾವ ತೀರ್ಮಾನವನ್ನ ಮಾಡಲ್ಲ ಅಂತ ಹೇಳಿದ್ದಾರೆ. ಇನ್ನು ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಜೊತೆ ಎಎಪಿ ಮೈತ್ರಿ ಮಾಡಿಕೊಂಡ್ರೆ ಮುಂದಿನ 3-4 ದಿನಗಳಲ್ಲಿ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರನ್ನ ಬಂಧಿಸುವ ಸಾಧ್ಯತೆ ಇದೆ ಅಂತ ದೆಹಲಿ ಸಚಿವೆ ಅತೀಶಿ ಅಚ್ಚರಿ ಹೇಳಿಕೆಯೊಂದನ್ನ ನೀಡಿದ್ದಾರೆ. ಎಎಪಿ ಮತ್ತು ಕಾಂಗ್ರೆಸ್ ನಡುವಿನ ಮೈತ್ರಿ ಅಂತಿಮ ಹಂತಕ್ಕೆ ತಲುಪಿದೆ ಎಂಬ ಸುದ್ದಿಗಳು ಪ್ರಸಾರವಾಗ್ತಾ ಇದೆ. ಈ ಹಿನ್ನೆಲೆ ಕಾಂಗ್ರೆಸ್ನೊಂದಿಗೆ ಎಎಪಿ ಸೀಟು ಹಂಚಿಕೆ ಒಪ್ಪಂದ ಮಾಡಿಕೊಂಡ್ರೆ ಕೇಜ್ರಿವಾಲ್ ಅವರನ್ನ ಬಂಧಿಸಲಾಗಬಹುದು ಅನ್ನುವ ಸಂದೇಶಗಳು ಆಪ್ ನಾಯಕರಿಗೆ ಬರ್ತಾ ಇದೆ ಅಂತ ಸಚಿವೆ ಹೇಳಿದ್ದಾರೆ. ಹಾಗೂ ಶನಿವಾರ ಅಥವಾ ಭಾನುವಾರ ಸಿಬಿಐನಿಂದ ಕೇಜ್ರಿವಾಲ್ಗೆ ನೋಟಿಸ್ ಜಾರಿ ಮಾಡಲಾಗುವುದು ಮತ್ತು ಅವರನ್ನ ಬಂಧಿಸಲಾಗುವುದು ಎಂಬ ಸಂದೇಶಗಳು ಹರಿದಾಡ್ತಾ ಇದೆ ಅಂತ ಅತೀಶಿ ಕಳವಳ ಸಹ ವ್ಯಕ್ತವನ್ನ ಪಡಿಸಿದ್ದಾರೆ. ಮತ್ತೊಂದು ವಿಚಾರ ಏನಂದ್ರೆ, ನಿನ್ನೆ ಕೇಜ್ರಿವಾಲ್ಗೆ ಮತ್ತೊಂದು ನೋಟಿಸ್ ಅನ್ನ ಇಡಿ ಅಧಿಕಾರಿಗಳು ಜಾರಿ ಮಾಡಿದ್ದಾರೆ. ಇನ್ನು ಮಂಡ್ಯ ಹಾಸನ ಟಿಕೆಟ್ಗೆ ಬಿಜೆಪಿ ನಾಯಕರಿಂದ ಬೇಡಿಕೆ ವಿಚಾರ ಸಂಬಂಧ ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆ ವೇಳೆ ತೆಗೆದುಕೊಂಡ ವೋಟ್ ಶೇರಿಂಗ್ ನೋಡಿದಾಗ ಬಿಜೆಪಿಗಿಂತ 3 ಪಟ್ಟು ವೋಟ್ಗಳು ಜೆಡಿಎಸ್ ನ ಹೆಚ್ಚು ಬಂದಿವೆ. ಜೊತೆಗೆ ಕೋಲಾರ, ಮಂಡ್ಯ, ಹಾಸನದಲ್ಲಿ ಜೆಡಿಎಸ್ ಪರ ಅತಿ ಹೆಚ್ಚು ಮತ ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ಸೀಟು ಶೇರಿಂಗ್ ಮಾತುಕತೆ ಆಗತ್ತೆ. ಕಾರ್ಯಕರ್ತರಲ್ಲಿ ಯಾವುದೇ ಗೊಂದಲ ಇಲ್ಲ. ಸಣ್ಣ ಪುಟ್ಟ ಸಮಸ್ಯೆ ಬಗೆಹರಿಸಿಕೊಳ್ಳೋ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಸ್ಪರ್ಧೆ ಮಾಡಬೇಕು ಅಂತ ಕಾರ್ಯಕರ್ತರು ಒತ್ತಾಯ ಮಾಡ್ತಾ ಇದ್ದಾರೆ. ಇನ್ನೊಂದು, ನಿಖಿಲ್ ಕುಮಾರಸ್ವಾಮಿ ಅವರೇ ಸ್ಪರ್ಧೆ ಮಾಡಿದ್ರೆ ಒಳ್ಳೇದು, ಈ ಬಾರಿ ಅವರನ್ನ ಗೆಲ್ಲಿಸ್ಕೊಂಡು ಬರ್ತೀವಿ ಅಂತ CS ಪುಟ್ಟರಾಜ್ ಅವರು ಹೇಳ್ತಾ ಇದ್ದಾರೆ. ಈ ಇಬ್ಬರು ಸ್ಪರ್ಧೆ ಬಗ್ಗೆ ಹೀಗಿರುವಾಗ ಡಾಕ್ಟರ್ ಮಂಜುನಾಥ್ ಅವರನ್ನ ಮಂಡ್ಯದಿಂದ ನಿಲ್ಲಿಸಬೇಕು ಅಂತ ಮಾತು ಕೂಡ ಬರ್ತಾ ಇದೆ. ಸದ್ಯ ಇದಕ್ಕೆಲ್ಲ ಮುಂದಿನ ದಿನಗಳಲ್ಲಿ ಉತ್ತರ ಸಿಗಲಿದೆ ಅನ್ನುವ ಭರವಸೆ ಇದೆ ಅಂತ ನಿಖಿಲ್ ಅವರು ಹೇಳಿದ್ದಾರೆ. ಇನ್ನು ಅಯೋಧ್ಯೆ ಯಾತ್ರಿಕರು ಪ್ರಯಾಣಿಸ್ತಾ ಇದ್ದ ರೈಲಿನಲ್ಲಿ ದಾಂಧಲೆ ಒಂದು ನಡೆದಿದೆ. ಅಯೋಧ್ಯೆಗೆ ಹೋಗಿ ಮರಳಿ ಬರ್ತಾ ಇದ್ದ ರೈಲಿನಲ್ಲಿ ಅನ್ಯ ಕೋಮಿನ ಕೆಲ ಕಿಡಿಗೇಡಿಗಳು ಪುಂಡಾಟವನ್ನ ನಡೆಸಿದ್ದಾರೆ. ರೈಲು ಹತ್ತಿ ಯಾತ್ರಿಕರಿಗೆ ಧಮಕಿ ಹಾಕಿದ್ದಾರೆ ಅನ್ನುವ ಸುದ್ದಿ ಕೂಡ ಕೇಳಿ ಬರ್ತಾ ಇದೆ. ಬೋಗಿಗೆ ಬೆಂಕಿ ಹಚ್ಚುವ ಬೆದರಿಕೆ ಕೂಡ ಹಾಕಿದ್ರಂತೆ.
ಹೊಸಪೇಟೆ ನಿಲ್ದಾಣದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಕ್ಷುಲ್ಲಕ ಕಾರಣಕ್ಕೆ ಯುವಕರ ನಡುವೆ ಗಲಾಟೆ ನಡೆದಿದ್ದು ಹೊಸಪೇಟೆ ರೈಲು ನಿಲ್ದಾಣದಲ್ಲಿ ಪರಿಸ್ಥಿತಿ ಉದ್ವಿಗ್ನಗೊಂಡು ರೈಲು ಹೊರಡ್ತಾ ಇದ್ದಂತೆ ರಾಮಭಕ್ತರೆಲ್ಲ ಜೈ ಶ್ರೀರಾಮ್ ಎನ್ನುವ ಘೋಷಣೆಯನ್ನ ಕೂಗ್ತಾರೆ. ಈ ಕ್ಷುಲ್ಲಕ ಕಾರಣಕ್ಕೆ ಹಿಂದೂ ಯುವಕ ಹಾಗೂ ಅನ್ಯ ಕೋಮಿನ ಯುವಕರ ನಡುವೆ ವಾಗ್ವಾದ ನಡೆದಿದೆ. ಮೈಸೂರು ಮತ್ತು ಅಯೋಧ್ಯಧಾಮ ರೈಲು ಕೇವಲ ಒಂದು ಚಿಕ್ಕ ವಿಚಾರಕ್ಕೆ ಕೇವಲ 2 ಗಂಟೆಗಳ ಕಾಲ ನಿಲ್ದಾಣ ಸ್ಥಗಿತವಾಗಿತ್ತು. ಇದು ಪುಂಡಾಟವೋ ಕಾನೂನು ಭಯವಿಲ್ಲದ ಕಿಡಿಗೇಡಿಗಳ ಕೃತ್ಯವೋ ಅನ್ನುವುದು ಪ್ರಶ್ನಾರ್ಥಕವಾಗಿದೆ. ಇನ್ನು ಹರಿಯಾಣದ ಅಂಬಾಲಾದಲ್ಲಿ ರೈತರ ಪ್ರತಿಭಟನೆ ವೇಳೆ ನಡೆದ ಹಿಂಸಾಚಾರದಲ್ಲಿ 2 ಪೊಲೀಸ್ ಅಧಿಕಾರಿಗಳು ಸಾವನ್ನಪ್ಪಿದ್ದಾರೆ ಎನ್ನುವ ವಿಚಾರ ಕೂಡ ಹೊರಗೆ ಬರ್ತಾ ಇದೆ. 30 ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಎನ್ನುವ ಮಾಹಿತಿಯನ್ನ ಪೊಲೀಸರೇ ನೀಡಿದ್ದಾರೆ. ಹಿಂಸಾಚಾರ ಹಿನ್ನೆಲೆಯಲ್ಲಿ ರೈತ ನಾಯಕರ ವಿರುದ್ಧ ಪೊಲೀಸರು ನ್ಯಾಷನಲ್ ಸೆಕ್ಯೂರಿಟಿ ಆಕ್ಟ್ ಅಂದ್ರೆ NSA ಅಡಿಯಲ್ಲಿ ಕ್ರಮವನ್ನು ತೆಗೆದುಕೊಳ್ಳಲು ಮುಂದಾಗಿದ್ದಾರೆ. ಹಿಂಸಾಚಾರಕ್ಕೆ ಸಂಬಂಧಿಸಿದಂತೆ ಅಂಬಾಲಾ ಪೊಲೀಸರು ಪ್ರೆಸ್ ನೋಟ್ ಅನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಡೆಲ್ಲಿ ಚಲೋ ಪ್ರತಿಭಟನೆ ನಡೆಸುತ್ತಿರುವ ರೈತರು ಬ್ಯಾರಿಕೇಡ್ಗಳನ್ನ ಕಿತ್ತು ಹಾಕಲು ನಿರಂತರ ಪ್ರಯತ್ನ ಮಾಡ್ತಿದ್ದಾರೆ. ಪೊಲೀಸರು ಅಲ್ಲಿಗೆ ಹೋದ್ರೆ ಕಲ್ಲುಗಳನ್ನ ಎಸಿತಾ ಇದ್ದಾರೆ. ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ಹಾನಿ ಉಂಟನ್ನ ಮಾಡ್ತಾ ಇದ್ದಾರೆ. ಈ ಮೂಲಕ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ತರುವ ಪ್ರಯತ್ನವನ್ನ ಮಾಡ್ತಿದ್ದಾರೆ. ನಿರಂತರ ಹಿಂಸಾಚಾರದಿಂದ 30 ಅಧಿಕಾರಿಗಳು ಗಾಯಗೊಂಡಿದ್ದಾರೆ ಮತ್ತು 2 ಜೀವವನ್ನ ಕಳೆದುಕೊಂಡಿದ್ದಾರೆ. ಪೊಲೀಸ್ ಅಧಿಕಾರಿಗಳ ತಲೆಗಳಿಗೆ ಗಂಭೀರ ಪೆಟ್ಟು ಬಿದ್ದಿದೆ ಅಂತ ತಿಳಿಸಿದ್ದಾರೆ. ಹಾಗೂ ವಿವಿಧ ಬೇಡಿಕೆ ಈಡೇರಿಕೆಗೆ ಸಂಬಂಧ ಫೆಬ್ರವರಿ 13ರಿಂದ ರೈತ ನಾಯಕರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಆದ್ರೂ ಕೂಡ ಕೇಂದ್ರ ಕಣ್ಮುಚ್ಚಿ ಕುಳಿತಿದೆ. ಇನ್ನು ಸಾರ್ವತ್ರಿಕ ಚುನಾವಣೆ ಸಮೀಪಿಸ್ತಾ ಇದೆ. ರಾಜಕೀಯ ಪಕ್ಷಗಳು ಚುನಾವಣೆ ಗೆಲ್ಲಲು ರಣತಂತ್ರ ರೂಪಿಸ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಕೂಡ NDA ಕೂಟವನ್ನ ಮತ್ತೊಮ್ಮೆ ಅಧಿಕಾರಕ್ಕೆ ತರುವ ಸಂಕಲ್ಪವನ್ನ ಮಾಡಿದ್ದಾರೆ. ಅದರ ಮುಂದುವರಿದ ಭಾಗವಾಗಿ ನಿನ್ನೆ ಸಚಿವ ಸಂಪುಟದಲ್ಲಿ ಸಭೆ ನಡೆಸ್ತಾರೆ. ಈ ಸಭೆಯಲ್ಲಿ ತಮ್ಮ ಮಂತ್ರಿಗಳಿಗೆ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಅಭಿವೃದ್ಧಿಗೆ ನೀಲನಕ್ಷೆ ರೂಪಿಸುವಂತೆ ಸೂಚನೆಯನ್ನ ನೀಡಿದ್ದಾರೆ. ಜೊತೆಗೆ ವರದಿಗಳ ಪ್ರಕಾರ ಮೋದಿ ಅವರು ಲೋಕಸಭಾ ಚುನಾವಣೆ ಗೆಲ್ಲಲು ಮುಂದಿನ 100 ದಿನಗಳ ಕ್ರಿಯಾ ಯೋಜನೆಯನ್ನ ಸಚಿವರ ಬಳಿ ಕೇಳಿದ್ದಾರೆ. ಜೊತೆಗೆ ಮುಂದಿನ 5 ವರ್ಷಗಳವರೆಗೆ ತಾವು ಹಾಕಿಕೊಳ್ಳುವ ಮಾರ್ಗಸೂಚಿಗಳ ವಿವರವನ್ನ ನೀಡುವಂತೆ ತಾಕೀತನ್ನ ಮಾಡಿದ್ದಾರೆ. ಮುಂದೆ ಅಧಿಕಾರಕ್ಕೆ ಬಂದಾಗ ನಿಮ್ಮನ್ನ ಮತ್ತೆ ಮಂತ್ರಿ ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಅದ್ರ ಬಗ್ಗೆ ನಾವು ಯೋಚನೆ ಮಾಡಬಾರ್ದು. ನಿಮ್ಮ ಮುಂದಿನ ಯೋಚನೆ ಮತ್ತು ಯೋಜನೆ ಮಾರ್ಗಸೂಚಿಗಳನ್ನ ನೀವು ನೀಡಿ. ಈ ಎಲ್ಲಾ ಮಾಹಿತಿಗಳನ್ನ ಕ್ಯಾಬಿನೆಟ್ ಸೆಕ್ರೆಟರಿ ಅವರಿಗೆ ನೀಡಬೇಕು ಅಂತ ಸೂಚನೆ ಮಾಡಿದ್ದಾರೆ. ನಟ ದರ್ಶನ್ ಅಶ್ಲೀಲವಾಗಿ ಹೆಣ್ಣು ಮಕ್ಕಳ ಬಗ್ಗೆ ಒಂದು ವೇದಿಕೆ ಮೇಲೆ ಮಾತನಾಡ್ತಾರೆ ಅಂದ್ರೆ ಎಷ್ಟು ಸರಿ? ಅವರನ್ನ ಹೆತ್ತಿರೋದು ತಾಯಿ ಅಲ್ವಾ? ಅವರು ಈ ಮಟ್ಟಕ್ಕೆ ಬೆಳೆಸಿ ನಾಯಕರನ್ನ ಮಾಡಿದ್ದು ಹೆಣ್ಣಲ್ವಾ ಅಂತ ನಟ ದರ್ಶನ್ ವಿರುದ್ಧ ಮಹಿಳೆಯರು ಕೆಂಡಕಾರಿದ್ದಾರೆ. ಹೌದು, ಇತ್ತೀಚೆಗೆ ನಟ ದರ್ಶನ್ ಅವರು ವೇದಿಕೆ ಮೇಲೆ ಇವತ್ತು ಇವಳಿರ್ತಾಳೆ, ನಾಳೆ ಅವಳಿರ್ತಾಳೆ, ಹೋಗ್ರೋ ಅವರ ಅಜ್ಜಿನ ಬಡಿಯಾ ಅಂತ ಹೇಳಿದ್ರು. ಇದೇ ವಿಚಾರಕ್ಕೆ ಗೌಡತಿಯರ ಸೇನಾ ಮಹಿಳೆ ಮುಖಂಡರು ದರ್ಶನ್ ವಿರುದ್ಧ ಮಹಿಳಾ ಆಯೋಗಕ್ಕೆ ದೂರನ್ನ ಸಲ್ಲಿಸಿದ್ದಾರೆ. ಅವರನ್ನ ಹೆತ್ತಿರೋದು ತಾಯಿ ಅಲ್ವಾ? ಅವರು ಈ ಮಟ್ಟಕ್ಕೆ ಬೆಳೆಸಿ ನಾಯಕರನ್ನಾಗಿ ಮಾಡಿದ್ದು ಹೆಣ್ಣಲ್ವಾ? ನಟ ದರ್ಶನ್ ಅವರು ಅಶ್ಲೀಲವಾಗಿ ಹೆಣ್ಣು ಮಕ್ಕಳ ಬಗ್ಗೆ ಒಂದು ವೇದಿಕೆ ಮೇಲೆ ಹೀಗೆ ಮಾತಾಡ್ತಾರೆ ಅಂದ್ರೆ ಅದೆಷ್ಟು ಸರಿ? ಅವ್ರು ಇದಕ್ಕೆ ಕ್ಷಮೆ ಕೇಳಲೇಬೇಕು. ಇಡೀ ಕರ್ನಾಟಕದ ಎಲ್ಲಾ ಹೆಣ್ಣು ಪರವಾಗಿ ಬಂದಿದ್ದೀವಿ. ನಮ್ಮ ಮಗ ಹೀಗೆ ಮಾತಾಡಿದ್ದಾನೆ, ನಾನು ಕೂಡ ಹೊರಗಡೆ ಹೋಗ್ಬೇಕು. ಬೇರೆ ಹೆಣ್ಣು ಮಕ್ಕಳ ಬಗ್ಗೆ ಹೇಳ್ತಾರೆ, ನಮ್ಮ ತಾಯಿನೇ ಹೆಣ್ಣು ಅಂತ ಕಂಡಿಲ್ಲ, ಹಾಗಾದ್ರೆ ಅವರ ತಾಯಿ ಮರ್ಯಾದೆ ತೆಗೆದು ಬಿಟ್ಬಿಟ್ಟಿದ್ದಾರಾ ಅಂತ ಮಹಿಳೆಯರು ರೊಚ್ಚಿಗೆದ್ದಿದ್ದಾರೆ. ಇವತ್ತು ನಾವು ಮಹಿಳಾ ಆಯೋಗಕ್ಕೆ ಕೊಡ್ತಿದ್ದೀವಿ. ನಿಮ್ಮ ಮೂಲಕ ಅವ್ರಿಗೆ ಅವ್ರ ಅಭಿಮಾನಿಗಳಿಗೂ ಹೇಳ್ತೀವಿ, ಅವ್ರನ್ನ ಬದಲಾವಣೆ ಮಾಡ್ಲಿಕ್ಕೆ ಹೇಳಿ. ಅವರು ಯಾವುದೇ ರೀತಿ ಇರಲಿ, ತೆರೆ ಮುಂದೆ ಹೇಗೆ ನಮ್ಮ ಮೊನ್ನೆ ಒಂದು ಕಾಟಿನ ಸಿನಿಮಾದಲ್ಲಿ ಒಂದು ಪದ ಹೇಳಿದ್ದಾರೆ, ಅದೇ ಥರ ಇವ್ರು ರಿಯಲ್ ಲೈಫಲ್ಲೂ ಇರಲಿಕ್ಕೆ ಹೇಳಿ. ಇವರು ಸಮಾಜದ ಮಾದರಿ ವ್ಯಕ್ತಿಯಾಗಿ ಇರಬೇಕು ಅಂತ ಹೇಳಿ ನಾವು ಈ ಮೂಲಕ ಆಗ್ರಹ ಮಾಡ್ತಿದ್ದೀವಿ. ಹಾಗಾಗಿ ಇವರು ಮಹಿಳೆಯರ ಕ್ಷಮೆ ಕೇಳಬೇಕು ಅಂತ ನಾವು ಇವತ್ತು ಮಹಿಳಾ ಆಯೋಗಕ್ಕೆ ದೂರನ್ನ ಕೊಡ್ತಾ ಇದ್ದೀವಿ. ಹೆಣ್ಣು ಮಕ್ಕಳ ಬಗ್ಗೆ ಬಳಸ್ತಾ ಇರ್ತಕ್ಕಂಥ ಪದಗಳನ್ನ ನಾವು ವಿರೋಧಿಸ್ತಾ ಇದ್ದೀವಿ. ಯಾಕೆ ಅಂತ ಅಂದ್ರೆ ಅವ್ರ ಮನೆಯಲ್ಲೂ ತಾಯಿ ಹೆಣ್ಣಾಗಿರ್ತಾಳೆ, ಹೆಣ್ಮಕ್ಳಾಗಿರುತ್ತೆ. ಇನ್ನು ಬಸ್ಸಿನಲ್ಲಿ ಶಾಲೆಗೆ ಹೋಗ್ತಿದ್ದ ಬಾಲಕಿಯನ್ನ ಅಪ್ರಾಪ್ತ ಬಾಲಕನೊಬ್ಬ ಕೆಳಗಿಳಿಸಿ ಕತ್ತು ಕುಯ್ದಿರುವಂತಹ ಸಿನಿಮೀಯ ಘಟನೆ ಒಂದು ಬಸವ ಕಲ್ಯಾಣ ತಾಲೂಕಿನ ಅಟ್ಟೂರು ಕ್ರಾಸ್ ಬಳಿ ನಡೆದಿದೆ. ಬಾಲಕಿಯ ಕತ್ತು ಕುಯ್ದು ಏನು ಆಗೇ ಇಲ್ಲ ಅನ್ನುವಂತೆ ಆ ಬಾಲಕ ಶಾಲೆಗೆ ಹೋಗಿ ಕ್ಲಾಸ್ ರೂಮ್ ನಲ್ಲಿ ಕೂತಿದ್ದಂತೆ. ಗಂಭೀರ ಸ್ಥಿತಿಯಲ್ಲಿರುವ ಬಾಲಕಿಯನ್ನ ಕಲಬುರಗಿ ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇದೊಂದು ಅಪ್ರಾಪ್ತ ಬಾಲಕನ ಚೆಲುವಿನ ಚಿತ್ತಾರದ ಲವ್ ಸ್ಟೋರಿ ಅಂತೆ. ಈ ಕಥೆಯಲ್ಲಿ 17 ವರ್ಷದ ಬಾಲಕ 9ನೇ ತರಗತಿಯಲ್ಲಿ ಓದ್ತಾ ಇದ್ದಾನೆ. ತನಗಿಂತ 1 ಕ್ಲಾಸ್ ಮುಂದಿರುವ ಹುಡುಗಿಯ ಜೊತೆ ಬಾಲಕನಿಗೆ ಪ್ರೀತಿ ಹುಟ್ಟಿದೆ. 10ನೇ ತರಗತಿಯಲ್ಲಿ ಓದ್ತಿರುವ ಬಾಲಕಿಯನ್ನ ಪ್ರೀತಿಸುವಂತ ಪೀಡಿಸಿ ಹಿಂದೆ ಬಿದ್ದಿರ್ತಾನೆ. ಇವತ್ತು ಶಾಲೆಗೆ ಹೋಗ್ತಿದ್ದ ಬಾಲಕಿಯನ್ನ ಹುಡುಗ ಬೈಕ್ ನಲ್ಲಿ ಹೋಗಿ ಹಿಂಬಾಲಿಸಿ ಬೆಳಮಗಿ ಗ್ರಾಮದಿಂದ VK ಸಲಗರ್ ಗ್ರಾಮಗಳ ಮಧ್ಯೆ ಸಂಚರಿಸ್ತಾ ಇದ್ದ ಬಸ್ ಇದಾಗಿತ್ತು. ಬೈಕ್ ನಲ್ಲಿ ಬಸ್ ಹಿಂಬಾಲಿಸಿ ಹೋದವನು ಲವ್ ಗಿವ್ ಬೇಡ ಅಂತ ಬಾಲಕಿಯನ್ನ ಕೆಳಗಿಳಿಸಿದ್ದಾನೆ. ನಂತರ ಬಾಲಕಿಯನ್ನ ಕರೆದೊಯ್ದು ಚಾಕುವಿನಿಂದ ಕತ್ತನ್ನ ಕುಯ್ದು ಪರಾರಿಯಾಗಿದ್ದಾನೆ. ಕೂಡಲೇ ಬಾಲಕಿಯನ್ನ ಕಲಬುರಗಿ ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲನ್ನ ಮಾಡಲಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಅಶ್ವವೇಗ.